ಮೂರನೇ ಬಾರಿಗೆ ತಾಯಿಯಾಗುವವರಿಗೆ ಹೆರಿಗೆ ರಜೆ ಸಿಗೋದಿಲ್ವಾ? ಈ ಬಗ್ಗೆ ಕಾನೂನು ಏನನ್ನ ಹೇಳುತ್ತೆ? ಮಾತೃತ್ವ ರಜೆಯು ಮಹಿಳೆಯ ಹಕ್ಕಾಗಿದ್ದು ಪ್ರತಿಯೊಂದು ಸರ್ಕಾರಿ ಹಾಗೂ ಸರ್ಕಾರೇತರ ಸಂಸ್ಥೆ ಮಹಿಳಾ ಉದ್ಯೋಗಿಗಳಿಗೆ ಹೆರಿಗೆ ರಜೆಯನ್ನ ನೀಡಲೇಬೇಕು. ಪ್ರವಾಸ ಪೂರ್ವ ಮತ್ತು ಹೆರಿಗೆಯ ನಂತರ ಮಹಿಳೆಯರು ಬಹಳ ಜಾಗರೂಕತೆಯಿಂದ ಇರಬೇಕು. ಅದಕ್ಕಾಗಿ ಮಾತೃತ್ವ ರಜೆಯನ್ನ ನೀಡಲೇಬೇಕು. ಆದರೆ ಇತ್ತೀಚೆಗೆ ತಮಿಳುನಾಡಿನ ಸರ್ಕಾರಿ ಶಿಕ್ಷಕಿಯೊಬ್ಬರಿಗೆ ಮಾತೃತ್ವದ ರಜೆ ನೀಡಲು ನಿರಾಕರಿಸಲಾಯಿತು. ಇದಕ್ಕೆ ಕಾರಣ ಏನು ಎಂಬುದನ್ನ ಈ ಮುಂದೆ ತಿಳ್ಕೊಳ್ಳಿ. ಆಕೆ ಮೂರನೇ ಬಾರಿಗೆ ತಾಯಿಯಾಗಿದ್ರಿಂದ ರಜೆ ನೀಡಲು ನಿರಾಕರಿಸಲಾಯಿತು. ಈ ಬಗ್ಗೆ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಈ ಸಂಬಂಧ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ಭಾರತದಲ್ಲಿ ಹೆರಿಗೆ ರಜಾ ಮಹಿಳಾ ಉದ್ಯೋಗಿಗಳ ಕಾನೂನುಬದ್ಧ ಹಕ್ಕಾಗಿದೆ ಎಂದು ತಿಳಿಸಿದೆ. ಆದರೆ ಮೂರನೇ ಮಗುವಿನ ಜನನದ ಮೇಲಿರುವ ಈ ಹಕ್ಕು ರಾಜ್ಯ ಸರ್ಕಾರಗಳ ನೀತಿಗಳು ಮತ್ತು ಸಂಬಂಧಿತ ಸಂಸ್ಥೆಯ ಸೇವಾ ನಿಯಮಗಳನ್ನು ಅವಲಂಬಿಸಿರ್ತವೆ. ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ಕೇಂದ್ರ ನಾಗರಿಕ ಸೇವೆಗಳ ನಿಯಮಗಳ ಪ್ರಕಾರ ಮಹಿಳೆ 2ಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿದ್ರೆ ಅವರಿಗೆ ಹೆರಿಗೆ ರಜೆ ಸಿಗುವುದಿಲ್ಲ ಎಂಬ ನಿಯಮವಿದೆ. ಇದೀಗ ಸುಪ್ರೀಂ ಕೋರ್ಟ್ ಹೆರಿಗೆ ರಜೆ ಮಹಿಳಾ ಉದ್ಯೋಗಿಗಳ ಸಂತಾನೋತ್ಪತ್ತಿ ಹಕ್ಕು, ಮಹಿಳಾ ಉದ್ಯೋಗಿ ಮೂರನೇ ಮಗುವಿಗೆ ಜನ್ಮ ನೀಡ್ತಿದ್ರೆ ಎಂಬ ಕಾರಣಕ್ಕಾಗಿ ಹೆರಿಗೆ ರಜೆಯನ್ನ ಕೊಡಲು ನಿರಾಕರಿಸುವಂತಿಲ್ಲ. ಇದು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದ್ದು ಹಕ್ಕುಗಳನ್ನ ಉಲ್ಲಂಘನೆಯಾಗುತ್ತಿದೆ ಎಂಬ ತೀರ್ಪನ್ನ ನೀಡಿದೆ.